ರಾಜ್ಯ ದೇಶ ವಿದೇಶಗಳ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಸುವರ್ಣ ಎಕ್ಸ್‌ಪ್ರೆಸ್‌ನಲ್ಲಿ. ಅತ್ತ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ತಾ ಇಲ್ಲ, ಇತ್ತ ಕರುನಾಡಿನಲ್ಲಿ ಗ್ಯಾಸ್ ಟ್ರಬಲ್ ಕೂಡ ಮುಂದುವರೆದಿದೆ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಯಲ್ಲೂ ಎಲ್ಪಿಜಿ ಸಮಸ್ಯೆ ತಲೆದೋರಿದೆ. ಶೇಷಾದ್ರಿಪುರಂ ರಸ್ತೆಯಲ್ಲಿರುವ ಆಟೋ ಗ್ಯಾಸ್ ಬಂಕ್ ಕ್ಲೋಸ್ ಆಗಿದ್ದು, ಎಲ್ಪಿಜಿ ಗ್ಯಾಸ್ ನೋ ಸ್ಟಾಕ್ ಅಂತ ಸಿಬ್ಬಂದಿ ಬೋರ್ಡ್ ಹಾಕಿದ್ದಾರೆ. ರಾಮನಗರದಲ್ಲೂ ಆಟೋ ಗ್ಯಾಸ್ಗಾಗಿ ಚಾಲಕರು ಮುಗಿಬಿದ್ರು. ಗ್ಯಾಸ್ಗಾಗಿ 1 ಕಿಲೋಮೀಟರ್ ಉದ್ದಕ್ಕೂ ಕ್ಯೂ ನಿಲ್ಲುವಂತಾಯಿತು. ಮಡಿಕೇರಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಕೊರತೆಯಿಂದಾಗಿ ಜನ ಕಂಗೆಟ್ಟಿದ್ದಾರೆ. ಏಜೆನ್ಸಿ ಬಳಿ ಬೆಳಗ್ಗೆಯಿಂದ ನಿಂತಿದ್ದ ಗ್ರಾಹಕರು ಬರಿಕೈಯಲ್ಲಿ ವಾಪಸ್ಸಾದ್ರು. 6 ದಿನದ ಬಳಿಕ ರಾಯಚೂರಿಗೆ ಎಲ್ಪಿಜಿ ಗ್ಯಾಸ್ ತುಂಬಿದ ಟ್ಯಾಂಕರ್ ಬಂದಿದ್ದು, ಗ್ಯಾಸ್ಗಾಗಿ 3 ಕಿಲೋಮೀಟರ್ ಕ್ಯೂನಲ್ಲಿ ಆಟೋ ಚಾಲಕರು ನಿಲ್ಲುವಂತಾಯಿತು. ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಟ ನಡೆಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಕೇಂದ್ರದ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ರು. ಆಟೋ ಡ್ರೈವರ್ಸ್ ಹೋಟೆಲ್ಗಳಿಗೆ ಸಮಸ್ಯೆ ಆಗ್ತಿದೆ, ಈ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸಬೇಕು. ಗ್ಯಾಸ್ ನೀಡೋದು ರಾಜ್ಯ ಅಲ್ಲ, ಕೇಂದ್ರ ಸರ್ಕಾರ ನೀತಿ ರೂಪಿಸೋದ್ರಲ್ಲಿ ಮುಂಜಾಗ್ರತೆ ವಹಿಸೋದ್ರಲ್ಲಿ ವಿಫಲವಾಗಿದೆ. ನಮ್ಮಿಂದ ತೊಂದರೆಯಾಗಿದೆ ಅಂತ ಬಿಜೆಪಿ ಕ್ಷಮೆ ಕೇಳಲಿ. ಬಿಜೆಪಿಯವರು ಮಾಡಿರುವ ತೊಂದರೆಯನ್ನ ಮುಚ್ಚಿಕೊಳ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪಾಪ ಆಟೋ ಡ್ರೈವರ್ಸ್ಗೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಆಗ್ತಾ ಇದೆ. ಆಟೋಗೆ, ಹೋಟ್ಲ್ಗೆ ಇದಿಲ್ಲದೆ ಹೋದ್ರೂ ಚಿಂತೆ ಇಲ್ಲ. ಮನೆಗಳಿಗೆ ಬೇಕಾದ್ರೆ ಸ್ಟವ್ ಮಾಡ್ಕೊಳ್ತಾರೆ. ಸ್ಟವ್ ಅಂದರೆ ಹೀಟ್ರು ಬೇರೆವೆಲ್ಲ ಹೊರಗಡೆ ಹೋಗಿ ಮಾಡ್ತಾರಲ್ಲ, ಪಾಪ ಅವ್ರಿಗೆಲ್ಲ ಭಾಳ ತೊಂದರೆ ಆಗ್ತಾ ಇದೆ. ಕೂಡಲೇ ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸ್ಬೇಕು. ಆಟೋ ಚಾಲಕರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಇಲ್ಲ, ನಾವು ಅದ್ರ ಬಗ್ಗೆ ಅದಕ್ಕೆ ನಮ್ಮ ಕೈಲಿಲ್ಲ, ಅದೇನು ಕೇಂದ್ರ ಸರ್ಕಾರ ಕೊಡುವಂಥದ್ದು. ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ನೀತಿ ರೂಪಿಸುವಂಥದ್ದು, ಮುಂಜಾಗ್ರತೆ ಮಾಡಬೇಕಾಯ್ತು. ಅದ್ರಲ್ಲಿ ವಿಫಲ ಆಗಿದೆ. ಇನ್ನೂ ಯಾಕೆ ಬಿಜೆಪಿಯವ್ರು ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಬಿಜೆಪಿಯವ್ರು ಹೇಳಬೇಕು, ನಮ್ಮಿಂದ ತೊಂದರೆ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಬೇಕು ಜನರಿಗೆ. ಅವ್ರು ಮಾಡಿರೋ ತೊಂದರೆನೆಲ್ಲ ಮುಚ್ಕೊಳ್ತಾ ಇದ್ದಾರೆ ಅವರೆಲ್ಲ. ಎಲ್ಪಿಜಿ ಗ್ಯಾಸ್ ಕೊರತೆಯಿಂದ ಆಟೋ ಚಾಲಕರ ಪರದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಬಗ್ಗೆ ಕೇಂದ್ರದತ್ತ ಬೊಟ್ಟು ತೋರಿಸಿದ ಡಿಕೆಶಿಗೆ ಕುಮಾರಸ್ವಾಮಿ ಟಾಂಗ್ ಕೊಟ್ರು. ಸರ್ಕಾರ 6ನೇ ಗ್ಯಾರಂಟಿಯಾಗಿ ಚಾಲಕರಿಗೆ 15,000 ಕೊಡ್ಲಿ. ಈ ಸಮಸ್ಯೆ ಯಾರು ಬಯಸಿ ಬಂದಿರೋದು ಅಲ್ಲ. ಕೇಂದ್ರದ ಮೇಲೆ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ. ಜನಸಾಮಾನ್ಯರಿಗೆ ತೊಂದರೆಯಾಗದಂತೆ ನೋಡ್ಕೊಳ್ಬೇಕು. ಮೋದಿ ನೇತೃತ್ವದಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಕಾಣ್ತಾ ಇದ್ದಾರೆ. ಕೇಂದ್ರದಲ್ಲಿ ಯುಪಿಎ ಸರ್ಕಾರವೇ ಇದ್ರೆ ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನಿಸಿದ್ರು. ಈಗ ಇದು ಒಂದು ಸಮಸ್ಯೆ ನಾವು ಯಾರು ಬಯಸಿ ಬಂದಿರೋದಲ್ಲ. ಈ ಸಮಸ್ಯೆ ಬರಲಿಕ್ಕೆ ಕಾರಣ ಇವತ್ತು ಇರಾನ್ ಮೇಲೆ ಅಮೇರಿಕ ಮತ್ತು ಇಸ್ರೇಲ್ನ ಒಂದು ಯುದ್ಧ ಹಿನ್ನೆಲೆಯಲ್ಲಿ ಕೆಲವು ಸಮಸ್ಯೆಗಳು ಉದ್ಭವ ಆಗಿದೆ. ಯಾವುದೇ ಸರ್ಕಾರಗಳಿದ್ದರೂ ಇಂಥ ಪರಿಸ್ಥಿತಿನಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗದಾಗೆ ನೋಡ್ಕೋಬೇಕಾದಂಥದ್ದು ನಮ್ಮ ಧರ್ಮ, ಒಪ್ಪುಗೋತೀನಿ. ಆದರೆ ಈಗಿನ ಒಂದು ಪರಿಸ್ಥಿತಿನಲ್ಲಿ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಆದಷ್ಟು ಒಂದು ಉತ್ತಮವಾದ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಕ್ಲಿಷ್ಟಕರ ಪರಿಸ್ಥಿತಿನಲ್ಲೂ ಜನಸಾಮಾನ್ಯರಿಗೆ ಬೇಕಾದಂಥ ವಸ್ತುಗಳನ್ನು ತರತಕ್ಕಂಥದ್ರಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗಾದರೂ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನವರ ಮಾತನಾಡ್ತಕ್ಕಂಥದ್ದೇನಿದೆ ಅವರಲ್ಲಿ ಈಗ ಅವರಿದ್ರೆ ಏನು ಮಾಡೋರು? ಕೇಂದ್ರದ ಕಾಂಗ್ರೆಸ್ ಸರ್ಕಾರವೇ ಇದ್ದರೆ ಏನು ಮಾಡೋರು? ಯು ಪಿ ಎ ಸರ್ಕಾರ ಅವ್ರ ಕೈಲಿ ಆಗ್ತಿತ್ತು ತರಲಿಕ್ಕೆ. ಕೇಂದ್ರ ಸರ್ಕಾರದ ಮೇಲೆ ಇವರು ಬೈತಕ್ಕಂಥದ್ದು, ಅದ್ರ ಬಗ್ಗೆ ಕೆಟ್ಟ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.